ನಮಸ್ಕಾರ ಸ್ನೇಹಿತರೆ, ಯಜು ಮಂಜರಿಗೆ ಸ್ವಾಗತ. ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಭರ್ಜರಿ ಒಂದು ಗುಡ್ ನ್ಯೂಸ್ ಬಂದಿದೆ. ಆ ಗುಡ್ ನ್ಯೂಸ್ ಏನಪ್ಪ ಅಂದರೆ, 2 ತಿಂಗಳ ಏನು ಜೂನ್ ಮತ್ತು ಜುಲೈ ತಿಂಗಳ ಒಂದು ಗೃಹಲಕ್ಷ್ಮಿ ಹಣ ಏನು ಬಾಕಿಯಾಗಿತ್ತು, ಆ 2 ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಮಹಿಳೆಯರ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡಲಾಗ್ತಾ ಇದೆ. ಆ ವರ್ಗಾವಣೆಯ ಏನು ಪ್ರೋಸೆಸ್ ಏನಿದೆ ಮತ್ತು ಇನ್ನಿತರ ಎಲ್ಲ ಮಾಹಿತಿಯನ್ನು ಈ ಒಂದು ಯಜು ಮಂಜರಿ ಯೂಟ್ಯೂಬ್ ಚಾನಲ್ ಮೂಲಕ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ನೋಡಿ, ಕರ್ನಾಟಕದಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದೆ, ಎಲ್ಲ ಮಹಿಳೆಯರು ಇವಾಗಲೇ 10 ಕಂತುಗಳ ಹಣವನ್ನು ಪಡೆದಿದ್ದೀರಾ ಹಾಗೂ 11 ಮತ್ತು 12ನೇ ಕಂತಿನ ಹಣವನ್ನು ನಿರೀಕ್ಷಿಸುತ್ತಿದ್ದೀರಾ. ಈ ಒಂದು ಜೂನ್ ಮತ್ತು ಜುಲೈ ತಿಂಗಳ ಏನು ಹಣವನ್ನು ಇನ್ನೂ ಬಂದಿಲ್ಲ. ಒಂದು ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಒಂದು ಹೇಳಿಕೆ ಏನು ಹೇಳಿದ್ದಾರೆ, ಇನ್ನು 8 ರಿಂದ 10 ದಿವಸದ ಒಳಗಾಗಿ ಜೂನ್ ಮತ್ತು ಜುಲೈ ಏನು ತಿಂಗಳ ಹಣವನ್ನು ನೇರವಾಗಿ ಮಹಿಳೆಯರ ಖಾತೆಗೆ ವರ್ಗಾವಣೆ ಮಾಡ್ತೀವಿ ಅಂತೇಳಿ ಒಂದು ಸ್ಪಷ್ಟ ಮಾಹಿತಿಯನ್ನು ನೀಡಿದ್ದಾರೆ. ಎಲ್ಲ ಮಹಿಳೆಯರು ಯಾವುದೇ ಆತಂಕವಿಲ್ಲದೆ ಒಂದು 5 ವರ್ಷದ ಚಲಾವಣೆದವರೆಗೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಪಡೆಯಬಹುದಾಗಿದೆ ಅಂತೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಅವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯು 5 ವರ್ಷದವರೆಗೆ ಚಾಲ್ತಿಯಲ್ಲಿರ್ತದೆ, ಯಾವುದೇ ಕಾರಣಕ್ಕೂ ರದ್ದಾಗುವುದಿಲ್ಲ ಅಂತೇಳಿ ಒಂದು ಭರವಸೆಯನ್ನು ನೀಡಿದ್ದಾರೆ. ಈ ಒಂದು ಗೃಹಲಕ್ಷ್ಮಿ ಹಣವು ಮಹಿಳೆಯರ ಒಂದು ಸಬಲೀಕರಣಕ್ಕಾಗಿ ಈ ಒಂದು ಯೋಜನೆಯನ್ನು ತರಲಾಗಿದೆ. ಆದ್ದರಿಂದ ಈ ಯೋಜನೆಯು ಸತತವಾಗಿ 5 ವರ್ಷಗಳ ಕಾಲ ಇರ್ತದೆ ಅಂತೇಳಿ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ಈ ಒಂದು ಮಾಹಿತಿಯನ್ನು ನಾವು ಸರ್ಕಾರದ ಕಚೇರಿಗಳ ಮೂಲಕ ಹಾಗೂ ಸರ್ಕಾರದ ಏನು ವೆಬ್ಸೈಟ್ಗಳಿದ್ದಾವೆ ಅದರ ಮೂಲಕ ಸಂಪೂರ್ಣ ಮಾಹಿತಿಯನ್ನು, ನಿಖರವಾದ ಮಾಹಿತಿಯನ್ನು ತಿಳಿದುಕೊಂಡು ಈ ಒಂದು ಮಾಹಿತಿಯನ್ನು ತಿಳಿಸುತ್ತಿದ್ದೇವೆ. ಆದ್ದರಿಂದ ನಮ್ಮ ಯಜು ಮಂಜರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಇಲ್ಲಿ ನೋಡಿ, ಏನು ಒಂದು ಮೇ ತಿಂಗಳಲ್ಲಿ ಈ ಗೃಹಲಕ್ಷ್ಮಿ ಹಣ ಲಾಸ್ಟ್ ಆಯಿತು, ಮತ್ತು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಯಾರ ಖಾತೆ, ಯಾವ ಮಹಿಳೆಯ ಖಾತೆಗೂ ಹಣ ಬರಲಿಲ್ಲ. ಆದ್ದರಿಂದ ಎಲ್ಲರಲ್ಲೂ ಒಂದು ಏನು ಪ್ರಶ್ನೆ ಹುಟ್ಟಿತ್ತಂದರೆ, ಈ ಗೃಹಲಕ್ಷ್ಮಿ ಹಣ ನಿಂತಿತ ಅಂತೇಳಿ ಎಲ್ಲರ ಒಂದು ಮನಸ್ಸಲ್ಲಿ ಮನಸ್ತಾಪ ಆಗಿತ್ತು. ಆದರೆ ಈ ಒಂದು ತಾಂತ್ರಿಕ ಸಮಸ್ಯೆಗಳಿಂದ ಈ 2 ತಿಂಗಳ ಗೃಹಲಕ್ಷ್ಮಿ ಹಣ ಯಾರ ಖಾತೆಗೂ ಇನ್ನೂ ಬರಲಿಲ್ಲ. ಈ ಒಂದು ಇನ್ನೂ 8 ರಿಂದ 10 ದಿವಸದ ಒಳಗಾಗಿ ಈ ಒಂದು ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ವರ್ಗಾವಣೆ ಆಗ್ತದೆ ಅಂತೇಳಿ ಈ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಈಗ ತಾಂತ್ರಿಕ ಸಮಸ್ಯೆ ಏನಿದೆ ಅದನ್ನೆಲ್ಲ ಸರಿಪಡಿಸುವ ಕಾರ್ಯ ಕೊನೆಯ ಹಂತಕ್ಕೆ ಬಂದು ತಲುಪಿದೆ. ಆಗಸ್ಟ್ ಮೊದಲನೇ ವಾರದಲ್ಲಿ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗುವ ಸಾಧ್ಯತೆ ಇದೆ ಅಂತೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಕುರಿತು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಏನು ಗೃಹಲಕ್ಷ್ಮಿ ಹಣ ಏನು 3-4 ತಿಂಗಳಿಂದ ಏನು ತಲುಪಿಲ್ಲ ಎಂಬುದು ಒಂದು ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದರು. ಆದರೆ ಇದು ಜೂನ್ ಮತ್ತು ಜುಲೈ ತಿಂಗಳ ಮಾತ್ರ ಒಂದು ತಾಂತ್ರಿಕ ದೋಷಗಳ ಕಾರಣದಿಂದ ಇದು ಬಂದಿರಲಿಲ್ಲ. ನೋಡಿ, ಈಗ ಏನು ಅದು ಡೆಬಿಟ್ ಪುಷ್ ಮೂಲಕ ಈ ಒಂದು ಸಮಸ್ಯೆ ನಿವಾರಣೆಯನ್ನು ಮಾಡಲಾಗ್ತಿದೆ. ಮುಂದಿನ ಒಂದು 8-10 ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ನೇರವಾಗಿ ವರ್ಗಾವಣೆ ಆಗ್ತದೆ. ಇದು ಏನು ಗೃಹಲಕ್ಷ್ಮಿ ಯೋಜನೆ ಇದೆ, ಮೊದಲು ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬರ್ತದೆ ಮತ್ತು ಒಂದು ಏನಾದರೂ ಸಮಸ್ಯೆ ಇದ್ದರೆ ಈ ಹಣ ಬರೋದಿಲ್ವಾ ಅಂಥೇಳಿ ತುಂಬ ಜನ ಕೇಳ್ತಾಯಿದ್ರು. ನೋಡಿ, ಮೊದಲು ಯಾವ ಜಿಲ್ಲೆಗಳಿಗೆ ಬರ್ತದಪ್ಪ ಅಂದರೆ, ಮೊದಲು ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಮಂಗಳೂರು, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಮತ್ತು ಚಾಮರಾಜನಗರ, ಧಾರವಾಡ, ಮಂಡ್ಯ, ಮೈಸೂರು, ಚಿಕ್ಕಬಳ್ಳಾಪುರ, ಇನ್ನಿಷ್ಟು ಜಿಲ್ಲೆಗಳಿಗೆ ಈ ಒಂದು ಮಹಿಳೆಯರ ಖಾತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಏನು ಹಣ ಇದೆ 11 ಮತ್ತು 12ನೇ ಕಂತಿನ ಹಣ ಸದ್ಯದಲ್ಲೇ ಬಿಡುಗಡೆ ಆಗಲಿದೆ. ಎಲ್ಲ ಮಹಿಳೆಯರು ಸಹ ನಿಮ್ಮ ಒಂದು ಬ್ಯಾಂಕ್ನಲ್ಲಿ ನಿಮ್ಮ ಬ್ಯಾಂಕ್ ಖಾತೆ ಏನಿದೆ ಪರಿಶೀಲಿಸಿಕೊಳ್ಬೋದು. ಒಂದು ವೇಳೆ ಹಣ ಬಂದಿದ್ದರೆ ಈ ಯೋಜನೆಗೆ ಒಂದು ಬರೆದಿದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಇದರಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. ಒಂದು ನಿಮ್ಮ ಸಮಸ್ಯೆಗೆ ಪರಿಹಾರ ಏನಿದೆ ಎಲ್ಲ ಒಂದು ಸಮಸ್ಯೆಯನ್ನು ತಿಳಿಸಲು ಸಹಾಯ ಮಾಡುತ್ತೇವೆ. ಈ ಒಂದು ಏನು ಜೂನ್ ಮತ್ತು ಜುಲೈ ತಿಂಗಳ ಹಣ ಕಂಪಲ್ಸರಿ ಎಲ್ಲ ಮಹಿಳೆಯರಿಗೆ ಬರ್ತದೆ ಅಂತೇಳಿ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ನೋಡಿ, ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತರಲಾಗಿತ್ತು, ಈ ಯೋಜನೆಯಡಿ ಸುಮಾರು 1.18 ಕೋಟಿ ಮಹಿಳೆಯರು ಒಂದು ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಕಳೆದ ಒಂದು 10 ತಿಂಗಳಿಂದ ಎಲ್ಲರೂ ತಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇದೇ ರೀತಿಯಾಗಿ ಇನ್ನೂ 5 ವರ್ಷಗಳ ಕಾಲ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಳ್ಳುತ್ತಾರೆ ಅಂತೇಳಿ ಕಾಂಗ್ರೆಸ್ ಸರ್ಕಾರ CM ಸಿದ್ದರಾಮಯ್ಯನವರು ಹಾಗೂ
ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟ ಮಾಹಿತಿಯನ್ನು ನೀಡಿದ್ದಾರೆ. ನೀವು ನಿಮ್ಮ ಹಣವನ್ನು ಬಂದಿದೆ ಅಥವಾ ಇಲ್ಲ ಅಂತೇಳಿ ಚೆಕ್ ಮಾಡಲು ಡೆಬಿಟ್ ಮೂಲಕ ನೀವು ವರ್ಗಾವಣೆ ಏನಿರ್ತದೆ ಅದನ್ನೆಲ್ಲ ಸ್ಟೇಟಸ್ ಚೆಕ್ ಮಾಡ್ಕೊಳ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಯಾವ ರೀತಿ ಈ ಗೃಹಲಕ್ಷ್ಮಿ ಹಣವನ್ನು ನಿಮ್ಮ ಮೊಬೈಲ್ ಮುಖಾಂತರ ಯಾವ ರೀತಿ ಚೆಕ್ ಮಾಡೋದು ಮತ್ತು ಇನ್ನಿತರ ಎಲ್ಲ ಸಮಸ್ಯೆಗಳನ್ನು ಒಂದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೋಡಿ, ಈ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಮತ್ತು ಗೃಹಜ್ಯೋತಿ ಯೋಜನೆ ಆಗಿರ್ಬೋದು, ಇನ್ನಿತರ ಎಲ್ಲ ಮಾಹಿತಿಗಳನ್ನು ನಾವು ಒಂದು ಸರ್ಕಾರದ ಕಚೇರಿಗಳ ಮೂಲಕ ಹಾಗೂ ಸರ್ಕಾರದ ಏನು ವೆಬ್ಸೈಟ್ಗಳಿದ್ದಾವೆ ಆ ಆನ್ಲೈನ್ ವೆಬ್ಸೈಟ್ಗಳ ಮೂಲಕ ನಿಖರವಾದ ಮಾಹಿತಿಯನ್ನು ತಿಳಿದುಕೊಂಡು ಈ ಒಂದು ಯಜು ಮಂಜರಿ ಯೂಟ್ಯೂಬ್ ಚಾನಲ್ ಮುಖಾಂತರ ತಿಳಿಸುತ್ತಿದ್ದೇವೆ. ಆದ್ದರಿಂದ ನಮ್ಮ ಯಜು ಮಂಜರಿ ಯೂಟ್ಯೂಬ್ ಚಾನಲನ್ನು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಈ ಒಂದು ಗೃಹಲಕ್ಷ್ಮಿ ಹಣ ಇನ್ನೂ ಕೆಲವೇ ದಿವಸದಲ್ಲಿ ಅಥವಾ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ ಬರಲಿಕ್ಕೆ. ನೀವು ಈ ಒಂದು ಸ್ಟೇಟಸನ್ನು ನಿಮ್ಮ ಮೊಬೈಲ್ ಮುಖಾಂತರ ಅಥವಾ ನಿಮ್ಮ ಹತ್ತಿರದ ಏನು ಬ್ಯಾಂಕ್ಗಳಿರ್ತವೆ ಆ ಬ್ಯಾಂಕ್ಗಳ ಮುಖಾಂತರ ನೀವು ನಿಮ್ಮ ಒಂದು ಸ್ಟೇಟಸನ್ನು ಚೆಕ್ ಮಾಡಿಸ್ಕೊಳ್ಬೋದು. ಏನಾದರೂ ಈ ಒಂದು ಆಧಾರ್ ಕಾರ್ಡ್ ಅಥವಾ ಬೇರೆ ಏನಾದರೂ ನೀವು ಸಮಸ್ಯೆಗಳನ್ನು ಇದ್ದರೆ ಆ ಒಂದು ಎಲ್ಲ ಸಮಸ್ಯೆಗಳನ್ನು ಆದಷ್ಟು ಬೇಗನೆ ಪರಿಹರಿಸಿಕೊಂಡು ಈ ಗೃಹಲಕ್ಷ್ಮಿ ಯೋಜನೆಯನ್ನು ಪಡೆದುಕೊಳ್ಳುವಲ್ಲಿ ಸಹಕರಿಸಿ. ನೋಡಿ, ಆಧಾರ್ ಕಾರ್ಡ್ ಮತ್ತು ಏನು ಈ ಒಂದು ಬ್ಯಾಂಕ್ ಖಾತೆ ಲಿಂಕ್ ಮಾಡೋದಿತ್ತು ಅದು ತುಂಬ ತಿಂಗಳಿಂದ ಒಂದು 2-3 ತಿಂಗಳಿಂದನೇ ಹೇಳಿತ್ತು. ಇನ್ನೂ ಯಾರು ಲಿಂಕ್ ಮಾಡಿಸಿಲ್ಲ, ದಯವಿಟ್ಟು ಲಿಂಕ್ ಮಾಡಿಸಿ. ಮತ್ತು ಹಾಗೆ ಈ ಒಂದು ಇನ್ನೂ ಈ ಗೃಹಲಕ್ಷ್ಮಿ ಹಣ ಯಾರಿಗೆ ಬಂದಿಲ್ಲ ಅಂತ ಹೇಳ್ತಿದ್ರೆ ಅವರು ಈ ಒಂದು ಗೃಹಲಕ್ಷ್ಮಿ ಏನು ಸ್ಕೀಮ್ ಇದೆ ಈ ಸ್ಕೀಮ್ಗೆ ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪಾಗಿ ಏನಾದರೂ ಅಪ್ಲೈ ತುಂಬಿರ್ತೀರ. ಆದ್ದರಿಂದ ಸರಿಯಾಗಿ ನಿಮ್ಮ ಒಂದು ವಿಳಾಸ ಆಗಿರ್ಬೋದು, ನಿಮ್ಮ ಒಂದು ಅಕೌಂಟ್ ನಂಬರ್ ಆಗಿರ್ಬೋದು ಅಥವಾ ಇನ್ನಿತರ ಎಲ್ಲ ಮಾಹಿತಿಯನ್ನು ಸ್ಪಷ್ಟ ಮಾಹಿತಿಯನ್ನು ಮಾತ್ರ ಅದರಲ್ಲಿ ತುಂಬಿದರೆ ನಿಮ್ಮ ಒಂದು ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಆಗ್ತದೆ. ಯಾವುದೇ ತಪ್ಪಿಲ್ಲದೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಮತ್ತು ನಿಮ್ಮ ಒಂದು ಏನು ಸಂಬಂಧಿಸಿದ ಮೂಲ ದಾಖಲಾತಿಗಳಲ್ಲಿ ಏನಿರ್ತದೆ ಅದೇ ಥರ ಮಾಹಿತಿಯನ್ನು ನೀವು ಈ ಗೃಹಲಕ್ಷ್ಮಿ ಯೋಜನೆ ಅಪ್ಲೈ ಮಾಡುವಾಗ ಅದೇ ರೀತಿ ಮಾಹಿತಿಯನ್ನು ತುಂಬಿದರೆ ಮಾತ್ರ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಬರ್ತದೆ. ಅದೇ ರೀತಿ ಮತ್ತೊಂದು ಸಮಸ್ಯೆ ಏನಪ್ಪ ಅಂದರೆ ಈ ಗೃಹಲಕ್ಷ್ಮಿ ಹಣ 2 ತಿಂಗಳಿಂದ ಬಂದಿತ್ತು ಆದರೆ ಈ ತಿಂಗಳು ಬಂದಿಲ್ಲ ಅಂತ ಹೇಳೋರು, ನೋಡಿ ನಿಮ್ಮ ಒಂದು BPL ಕಾರ್ಡ್ ಏನಿದೆ BPL ಕಾರ್ಡ್ ರದ್ದಾಗಿರ್ತದೆ, ಕೆಲವು ಜನರದು ರದ್ದಾಗಿರ್ತದೆ. ಆದ್ದರಿಂದ ನೀವು BPL ಕಾರ್ಡನ್ನು ಒಂದು ಸಾರಿ ಆ ಒಂದು BPL ಕಾರ್ಡ್ ಚಲಾವಣೆಯಲ್ಲಿದೆ ಅಥವಾ ರದ್ದಾಗಿದೆ ಅಂತೇಳಿ ಒಂದು ತಿಳಿದುಕೊಳ್ಬೇಕಾಗ್ತದೆ. ನಿಮ್ಮ ಹತ್ತಿರ ಸೇವಾ ಕೇಂದ್ರಗಳಲ್ಲಿ ಅಥವಾ ಸೈಬರ್ ಏನು ಕೇಂದ್ರಗಳಿರ್ತವೆ ಆ ಒಂದು ಸೈಬರ್ ಕೇಂದ್ರಗಳ ಮುಖಾಂತರ ಈ ಒಂದು ಚಲಾವಣೆಯಲ್ಲಿದೆ ಅಥವಾ ರದ್ದಾಗಿದೆ ಎಂಬ ಮಾಹಿತಿಯನ್ನು ನೀವು ಸ್ಪಷ್ಟ ಮಾಹಿತಿಯನ್ನು ತಿಳಿದುಕೊಳ್ಬೇಕಾಗ್ತದೆ. ಈ ಒಂದು BPL ಕಾರ್ಡ್ ರದ್ದಾಗಿದ್ದರೆ ಯಾವುದೇ ಕಾರಣಕ್ಕೂ ಈ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬರುವುದಿಲ್ಲ. ಆದ್ದರಿಂದ ಈ ಗೃಹಲಕ್ಷ್ಮಿ ಹಣ ಬರಬೇಕಂದ್ರೆ ಎಲ್ಲ ಮಾಹಿತಿ ಸ್ಪಷ್ಟವಾಗಿರಬೇಕಾಗ್ತದೆ. ಈ 11 ಮತ್ತು 12ನೇ ಕಂತಿನ ಹಣ ಸದ್ಯದಲ್ಲೇ ನಿಮ್ಮ ಒಂದು ಖಾತೆಗೆ ವರ್ಗಾವಣೆ ಆಗ್ತದೆ. ನೀವು ನಿಮ್ಮ ಒಂದು ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿಸ್ಕೊಳ್ತಾ ಇರಬೇಕು. ಮತ್ತು ಮುಂದಿನ ಒಂದು ಎಲ್ಲ ಪ್ರಮುಖ ಮಾಹಿತಿಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಮ್ಮ ಯಜು ಮಂಜರಿ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್